ಒಂದ್ಸತಿ ಮ್ಯಾಪ್ ಗೆ ಕರೆಕ್ಟ್ ಆಗಿ ನೋಡ್ರಿ. ಇದು ನಮ್ ಬೆಂಗಳೂರು, ಭಾರತ ದೇಶದ ಸಿಲಿಕಾನ್ ವ್ಯಾಲಿ, ಇನ್ಫೋಸಿಸ್, ವಿಪ್ರೋ, ಮೈಕ್ರೋಸಾಫ್ಟ್, ಗೂಗಲ್, ವಿಶ್ವದ ದೊಡ್ಡ ಟೆಕ್ ಮನೆ. ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ ಬ್ಯಾಂಗ್ಳೂರ್ ಫ್ಲಡ್ಸ್ 2022, ಅಲ್ಲಿ ನಿಮಗೆ ಔಟಿಂಗ್ ರೋಡ್ಸ್ ಕಾಣ್ತತಿ. ಅಲ್ಲೇ ಇರೋದು ಭಾರತ ದೇಶದ ದೊಡ್ಡದು IT ಪಾರ್ಕ್ಸ್. ಅಲ್ಲಿ ನಿಮಗೆ ಬೋರ್ಡ್ಸ್ ಕಾಣ್ತತಿ, ಮತ್ತೆ ದೊಡ್ಡ ದೊಡ್ಡ ಇಂಜಿನಿಯರ್ ಆಫೀಸ್ ಹೋಗ ಆಗ್ತಿಲ್ಲ. ಅಲ್ಲಿ ಮರ್ಸಿಡೀಸ್, ಆಡಿ ಕಾರ್ ಎಲ್ಲ ನೀರಲ್ಲಿದೆ. ಬ್ಯಾಂಗ್ಳೂರ್ ವಾಟರ್ ಕ್ರೈಸಿಸ್ 2024. ಈಗ ಅದೇ ಸಿಟಿಯಲ್ಲಿ 6 ತಿಂಗಳಾಗಿ ಮೇಲೆ ಟ್ಯಾಂಕರ್ ಮಾಫಿಯಾ ಮತ್ತೆ ಜನರು ನೀರಿಗೋಸ್ಕರ ತಾಸ್ ಗಂಟೆ ಲೈನ್ ಅಲ್ಲಿ ನಿಲ್ತಾರೆ. ಬೋರ್ವೆಲ್ ಅಲ್ಲೂ ನೀರಿಲ್ಲ. ಆ ಒಂದೇ ಸಿಟಿ ಒಂದೇ ವರ್ಷದಲ್ಲಿ ಸ್ಟಾರ್ಟಿಂಗ್ ನೀರಲ್ಲಿತ್ತು, ಆಮೇಲೆ ವಾಟರ್ ಕ್ರೈಸಿಸ್ ಆಯ್ತು. ಅದ್ ಹೆಂಗ್ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ ಬರ್ರಿ. ಈಗ ಸ್ವಲ್ಪ ಹಿಂದೋಗೋಣ. 1537 ಅಲ್ಲಿ ನಮ್ ಬೆಂಗಳೂರು ಫೌಂಡರು ಕೆಂಪೇಗೌಡ. ಆ ಕಾಲದಲ್ಲಿ ಏನ್ ಸಮಸ್ಯೆ ಇತ್ತಂದ್ರೆ ಬೆಂಗಳೂರು ಹತ್ರ ಅದ್ರದ್ದು ಹೊಳೆ ಇದ್ದಿಲ್ಲ. ಈಗ ಲಂಡನ್ ಹತ್ರ ಅದ್ರದ್ದು ಥಿಮ್ಸ್ ಇದೆ, ಡೆಲ್ಲಿ ಹತ್ರ ಯಮುನಾ ಇದೆ. ಅವ್ರು ಫಸ್ಟ್ ಜಿಯೋಗ್ರಫಿಕ್ ಸ್ಟಡಿ ಮಾಡಿದ್ರು. ಅವ್ರು ನೋಡಿದ್ರು ಬೆಂಗಳೂರು ಹತ್ರ ಪ್ಲಾಟೋ ಇದ್ರೆ, ಮೇಲ್ತಳಗೆ ಸ್ಲೋಪ್ಸ್ ಇದೆ, ಮತ್ತೆ ನ್ಯಾಚುರಲ್ ವ್ಯಾಲೀಸ್ ಇದೆ. ಅವ್ರು ಎಂತ ಕೆಲಸ ಮಾಡಿದ್ರು ಅಂದ್ರೆ ಈ ಕಾಲದ ಇಂಜಿನಿಯರ್ ಯೋಚನೆ ಮಾಡಕ್ ಆಗಲ್ಲ. ಅವ್ರ ಏನ್ ಮಾಡಿದ್ರು, ಒಂದ್ ಲೇಕ್ ಮಾಡಿದ್ರು, ಅದ್ರ ತಳಗ ಇನ್ನೊಂದ್ ಲೇಕ್, ಅದ್ರ ತಳಗ ಇನ್ನೊಂದ್ ಲೇಕ್, ಅವೆಲ್ಲಾ ಲೇಕಿಗೆ ಜಾಯಿಂಟ್ ಮಾಡಿದ್ರು. ಅಂದ್ರೆ ಸಿಂಪಲ್ ಆಗಿತ್ತು. ಮಾನ್ಸೂನ್ ಬಂದಾಗ ಫಸ್ಟ್ ಮೇಲ್ಗಡೆ ಲೇಕ್ ತುಂಬುತ್ತೆ, ಅದು ತುಂಬಾಗಿ ಮೇಲೆ ಚಾನಲ್ ಥ್ರೂ ಅದು ನೆಕ್ಸ್ಟ್ ಲೇಕಿಗೆ ತುಂಬುತ್ತೆ. ಅಂದ್ರೆ ಒಂದ್ರ ಹಿಂದೆ ಒಂದು ತುಂಬುತ್ತಿತ್ತು. 400 ವರ್ಷ ಮಠ ಫ್ಲಡ್ಸ್ ಬರ್ಲಿಲ್ಲ, ಮತ್ತೆ ನೀರಿದ್ದು ಕ್ರೈಸಿಸ್ ಆಗ್ಲಿಲ್ಲ. ಲೇಕ್ ನೀರು ಸ್ಟೋರ್ ಮಾಡ್ತು, ಮತ್ತೆ ನೆಲ ನೀರ್ನ ಅಬ್ಸರ್ವ್ ಮಾಡ್ತು. ಅದಕ್ಕೆ ಗ್ರೌಂಡ್ ವಾಟರ್ ಹೈ ಇತ್ತು. ಕೆಂಪೇಗೌಡ ಇಂಜಿನಿಯರ್ ವಿತೌಟ್ ಸಾಫ್ಟ್ವೇರ್, ವಿತೌಟ್ ಕಂಪ್ಯೂಟರ್ ಆ ಕಾಲದಲ್ಲಿ ಬೆಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿದ್ರು. ಆಮೇಲೆ ಲಕ್ಷಗಂಟ್ಲೆ ಜನರು ಬ್ಯಾಂಗ್ಳೂರಿಗೆ ಬಂದ್ರು. ಲ್ಯಾಂಡ್ ಡಿಮಾಂಡ್ ಜಾಸ್ತಿ ಆಯ್ತು. ಆಮೇಲೆ ಜನರು ಇದು ಲೇಕ್ ಅಲ್ಲಿ ಬರೀ ನೀರಿದೆ, ಇದ್ರ ಮೇಲೆ ನಾವು ಬಿಲ್ಡಿಂಗ್ಸ್ ಕಟ್ಬೋದು. ಆಮೇಲೆ ಒಂದ್ ಲೇಕ್ ಮೇಲೆ ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ಕಟ್ಟಿದ್ರು. ಆಮೇಲೆ ಹಂಗೆ ಎಲ್ಲಾ ಲೇಕ್ಸ್ ಮೇಲೆ ಲಕ್ಸರಿ ಬಿಲ್ಡಿಂಗ್ಸ್ ಕಟ್ಬಿಟ್ರು. ಈಗ ISS ರಿಸರ್ಚ್ ಹೇಳುತ್ತೆ ಬೆಂಗಳೂರು ಆಲ್ರೆಡಿ 88% ವಾಟರ್ ಬಾಡೀಸ್ ಕಲ್ತ್ ಬಿಟ್ಟಿದೆ. ಅದಕ್ಕೆ ಮಾನ್ಸೂನ್ ಇನ್ನು ಅದೇ ಗ್ರಾವಿಟಿಯಲ್ಲಿ ವರ್ಕ್ ಆಗ್ತಿದೆ. ನೀರು ಇನ್ನು ಅದೇ ವ್ಯಾಲೀಸ್ ಅಲ್ಲಿ ಹೋಗುತ್ತೆ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲೇಕ್ ಇತ್ತು. ಈಗ ಲ್ಯಾಂಡ್ ಮೇಲೆ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ, ಸೊ ಅದು ಲ್ಯಾಂಡ್ ಅಬ್ಸರ್ವ್ ಮಾಡಲ್ಲ. ಸೊ ಇದ್ರ ಬಗ್ಗೆ ನಿಮ್ದೇನ್ ಯೋಚನೆ ಕಮೆಂಟ್ ಅಲ್ಲಿ ಹೇಳ್ರಿ.